ತುಂಬಾ ಚೆನ್ನಾಗಿದೆಯಪ್ಪ. ಆದ್ರೆ ಯಾರತ್ತು ಮನೆ ನುಗ್ಗಿಸ್ತಾ ಇದೆಯಲ್ಲ, ಅವ್ರೇನು ಅನ್ನಲ್ವಾ? ಇದೇ ನನ್ನ ಕೈಲಾಸ. ಹೌದಾ? ಪಾರ್ವತಿ ಪರಮೇಶ್ವರ ಇಲ್ಲಿ? ಪರಮೇಶ್ವರ ನಾನು, ಪಾರ್ವತಿ ನನ್ನ ಹೆಂಡತಿ. ಓಹ್, ಇದು ನಂಗೆ ಗೊತ್ತಿರ್ಲಿಲ್ಲ. ನಾ ಯಾರು? ನನ್ನ ಮನೆಯಲ್ಲಿದೆ. ಅಂಕಲ್, ನಿಮ್ ಕೈ ಮೇಲಿರೋ ಅಚ್ಚೆ ನೋಡಿ ನೀವ್ ಯಾರು ಅಂತ ಗೊತ್ತಾಗುತ್ತೆ. ಓಹ್, ಡಾಕ್ಟರ್ ಮದನ್ ಗೋಪಾಲ. ಗೊತ್ತಾಯ್ತು, ನಂದೇ ಕೈಯೇ, ನಂದೇ ಹೆಸರು. ಏನಪ್ಪರಮ್ಮ ಅಪರೂಪದ ಅತಿಥಿ. ನೀನು ಇಲ್ಲಿ? ಗೊತ್ತಾಗೋಯ್ತಾ? ಯಾರಪ್ಪರಮ್ಮ? ವರ್ಷಲ್ ನನ್ ಚಿಕ್ಕಪ್ಪ ಆಗ್ಬೇಕು, ಡಾಕ್ಟರ್ ಮದನ್ ಗೋಪಾಲ್ ಅಂತ. ಇವರೇ ಮರಿ ಅಂತ ಮರೆಗುಳಿ. ನಿನ್ನ ಟಿವಿನಲ್ಲಿ ನೋಡಿದೀನಿ. ನೋಡ್ತೀರ ಬಿಡಿ. ನೀನು ರೇಪಿಸ್ಟ್ ರಾಮನಾಥ. ಒಂದು ಹುಡುಕಿ ಬದುಕನ್ನೇ ಹಾಳು ಮಾಡಿದೀಯ ನೀನು. ಅಂಕಲ್, ಅವನು ರೇಪಿಸ್ಟ್ ರಾಮನಾಥ್ ಅಲ್ಲ, ನನ್ನ ಫ್ರೆಂಡ್ ಲಾಯರ್ ಗುಂಡಣ್ಣ. ಸುಮ್ನಿರಯ್ಯ, ನಿನಗೆ ಗೊತ್ತಿಲ್ಲ. ಇವನು ರೇಪಿಸ್ಟ್ ರಾಮನಾಥ್. ಆ ಹುಡುಗಿನ ನಾನೇ ಟ್ರೀಟ್ ಮಾಡಿದ್ದೀನಿ. ನಾನು ಇವನು ಸುಮ್ಮನೆ ಬಿಡಲ್ಲ. ನೋಡು, ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಂಕಲ್, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಬನ್ನಿ ಕೂತ್ಕೊಳ್ಳಿ, ಹೇಳ್ತೀನಿ. ನನ್ನ ಹೆಂಡತಿ ಚೈತಾ ಅಲ್ಲಿ ಕಳೆದೋಗ್ಬಿಟ್ಟಿದ್ದಾಳೆ. ನೀ ಏನಾರು ಅವಳು ನೋಡಿದ್ಯಾ? ಅಯ್ಯೋ, ನಾನು ಅವ್ರನ್ನ ನೋಡಿಲ್ಲ ಅಂಕಲ್. ಅವ್ರು ಹೇಗಿದ್ದಾರೆ ಅಂತಾನೂ ನನಗೆ ಗೊತ್ತಿಲ್ಲ. ಅವಳು ಎಲ್ಲಿದ್ದಾಳೆ? ಯಾರಿಗೆ ಗೊತ್ತು ಅಂಕಲ್? ಗೊತ್ತಿದ್ರೆ ಹೇಳ್ತಾರಿಲ್ವಾ? ಅವ್ರನ್ನ ಹುಡ್ಕೊಂಡು ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಅದು ಮನೆಗೆ ಹೋದ್ನಾ, ಹೆಂಡತಿ ಇರ್ಲಿಲ್ಲ. ನಮ್ಮ ಚಿತ್ರದುರ್ಗದ ಅಂಗಡಿ ದಿವಾಕರ ನಿಮ್ಮ ಹೆಂಡತಿನ ಬೆಂಗಳೂರಿನಲ್ಲಿ ನೋಡಿದೆ ಎಂದ. ನಾನು ಅಲ್ಲೇ ಹೋಗ್ತೀನಿ ಹಿಂದೆ. ಅವನಿಗೆ ಟಿಕೆಟ್ ಮಾಡಿಸಿ ಬಸ್ ಹತ್ತಿಸ್ದ. ಇಲ್ಲಿ ಬಂದೆ, ಹೆಂಡತಿ ಸಿಗ್ಲಿಲ್ಲ, ನೀ ಸಿಗ್ತೆ. ಹಲೋ, ಡಾಕ್ಟರ್ ಮದನ್ ಗೋಪಾಲ ಸ್ಪೀಕಿಂಗ್. ನೀವ್ಯಾರು? ನನಗೆ ಪರಮೇಶ್ವರ್ ಅವ್ರು ಬೇಕಾಗಿತ್ತು. ಪರಮೇಶ್ವರ್, ಏನು ವಿಷಯ ಹೇಳಿ? ನಾನು ಡೈರೆಕ್ಟರ್ ಶಂಭು ಮಾತಾಡ್ತಾ ಇದ್ದೀನಿ. ಡಾಕ್ಟರ್ ಚಂಬುನಾ? ಡಾಕ್ಟರ್ ಶಂಭು ಅಲ್ಲ ಸ್ವಾಮಿ, ಡೈರೆಕ್ಟರ್ ಶಂಭು. ಅಯ್ಯೋ, ಎಂಥದೋ ಒಂದು ವಿಷಯ ಏನು ಹೇಳ್ರಿ. ನನ್ನ ಸಿನಿಮಾದಲ್ಲಿ ಪರಮೇಶ್ವರ್ ಅವರು ಆಕ್ಟ್ ಮಾಡ್ಬೇಕಿತ್ತು, ಅವ್ರಿಗೆ ಹೇಳ್ತೀರಾ? ಹೇಳ್ತೀನಿ. ಅಕಸ್ಮಾತ್ ಅವ್ರು ಬರ್ದೇ ಇದ್ರೆ ನಾನೇ ಬರ್ತೀನಿ ಬಿಡಿ, ಪರವಾಗಿಲ್ಲ. ಹೇಳ್ರಿ ಫೋನ. ಫೋನೇ ಕಟ್ ಮಾಡ್ಬಿಡ್ನಲ್ಲ. ಎಲ್ಲಿಗೆ ಬರ್ಬೇಕು ಅಂತಲೇ ಹೇಳಲಿಲ್ಲ. ನಂಬರ್ ಇದೆಯಲ್ಲ, ಮಾಡ್ಬಿಟ್ರೆ ಆಯ್ತು. ಹಲೋ ಹಲೋ, ಡಾಕ್ಟರ್ ಮದನ್ ಗೋಪಾಲ ಸ್ಪೀಕಿಂಗ್. ಹೇಳ್ರಿ. ಅಲ್ಲ, ಈ ನಂಬರಿಂದ ಈಗ ತಾನೇ ನೀವು ಫೋನ್ ಮಾಡಿದ್ರಿ ಶೂಟಿಂಗ್ ಇದೆ ಅಂತ. ನಾ ನಿಮ್ ಹೆಂಡತಿ ಚೈತಾಲಿ. ಹೌದಾ? ನಾ ಮದುವೆ ಮನೆಗೆ ಹೋಗ್ತೀನಿ ಅಂತ ಒಂದ್ ಫೋಟೋ ಕೊಟ್ಟು ನಂಬರ್ ಬರ್ದಿದ್ದೆ. ಅಲ್ಲ ರೀ, ನೀವ್ ಎಲ್ಲಿ ಹೋಗಿ ಯಾರ್ ತಲೆ ತಿಂತಾ ಇದ್ದೀರಾ? ನಾನು ಯಾವ್ದೋ ಮನೆಗೆ ಬಂದ್ಬಿಟ್ಟಿದೀನಿ ಕಣೆ. ಆ ಫೋಟೋ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಿ. ಅವರು ನನಗೆ ಫೋನ್ ಮಾಡ್ತಾರೆ, ನಾನು ಅಡ್ರೆಸ್ ಹೇಳ್ತೀನಿ, ಅವರು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ. ಇಲ್ಲ, ನೀನು ಕಳೆದು ಹೋಗಿದ್ದೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದ್ರೂ ನೀನು ಹುಡುಕಿಸ್ತೀನಿ. ಕಳೆದು ಹೋಗಿರೋದು ನಾನಲ್ಲ ರೀ, ನೀವು. ನಾನಿಲ್ಲಿ ಆರಾಮಾಗೇ ಇದ್ದೀನಿ. ಆರಾಮಾಗಿದ್ರೆ ನೀನ್ ಯಾಕೆ ಇಲ್ಲಿಗೆ ಬರಲ್ಲ ಅಂತೀಯಾ? ರೀ, ನಿಮ್ಮ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ಇಡ್ರಿ ಫೋನ್. ಮೇಡಮ್, ನಿಮ್ ಖರ್ಚಿಫು. ಎಂ ಗೋಪಾಲ್ ಅಂದ್ರೆ ಮದನ್ ಗೋಪಾಲ ಮೇಡಮ್. ಹೌದು. ಪುಟ್ಲಾರಿ, ಸಿಕ್ಕಿದ್ರು ಸೈಡಿಗೆ ಬರೋ. ಮೇಡಮ್ ಬನ್ನಿ, ಮನೆಗೆ ಹೋಗೋಣ. ಖರ್ಚಿಫ್ ನೆಪ ಮಾಡ್ಕೊಂಡು ನನ್ನ ಮನೆ ಕರೀತಿದ್ಯಾ? ಮೇಡಮ್, ತಪ್ಪು ತಿಳ್ಕೊಂಬಿಡಿ. ಎಂ ಗೋಪಾಲ್ ಅಂದ್ರೆ ಮದನ್ ಗೋಪಾಲ್, ನಿಮ್ ಗಂಡ. ನಮ್ಮನೆ ನಿಮ್ಗೋಸ್ಕರ ಕಾಯ್ತಾರೆ. ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮಿಬ್ರು ಒಂದು ಮಾಡ್ತೀನಿ. ಒಂದು ಮಾಡ್ತೀನಿ, 2 ಮಾಡ್ತೀನಿ ಅಂತ 3 ಮಾಡೋ ನನ್ನ ಮಕ್ಕಳು ನೀವು. ನನ್ನ ಗಂಡ ಸತ್ತು 3 ವರ್ಷ ಆಗಿದೆ. ಮನೆಗ್ ಬನ್ನಿ, ನಿಮ್ ಗಂಡನ್ನ ನಿಮ್ಮನ್ನ ಒಂದು ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಅಯ್ಯೋ, ನಾಚಿಕೆ ಆಗಲ್ವಾ ನಿನ್ಗೆ? ಮೇಡಮ್, ಅಪಾರ್ಥ ಮಾಡ್ಕೊಂಬಿಡಿ. ನಿಮ್ ಗಂಡ ಸತ್ತಿಲ್ಲ, ತಪ್ಪಿಸ್ಕೊಂಡಿದಾರೆ ಅಷ್ಟೇ. ನಮ್ಮನೇಲಿ ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಬನ್ನಿ ಹೋಗೋಣ. ಮತ್ತೆ ಮತ್ತೆ ಅದನ್ನೇ ಹೇಳಿ ನಾನು ಮೋಸ ಮಾಡ್ಬೇಕು ಅಂತಿದ್ಯೇನೋ? ಪರಮ ಹಿಂಗಸ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಬರೋ ಈ ಕಡೆ. ಮೇಡಮ್ನವ್ರೆ, ಅದ್ ಏನಾಯ್ತು ಅಂದ್ರೆ